ಎಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳೊಂದಿಗೆ ಇವತ್ತಿನ ವಿನೋದ ವಾರ್ತೆ ಆರಂಭ. ಇವತ್ತು ಧ್ವಜಾರೋಹಣ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಅವರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಹೂವಿನ ಹಾರ ಹಾಕೋಕೆ ಅಂತ ಬಂದರು. ಅಲ್ಲಿ ಒಂದು ಗಾಬರಿ ಬೀಳಿಸೋ ಬೆಚ್ಚಿ ಬೀಳಿಸೋ ಅಂಶ ಏನು ಅಂತಂದರೆ, ಸಿದ್ದರಾಮಣ್ಣನವರ ಸುತ್ತ ಅವರ ಒಂದು ರಕ್ಷಣೆಗಾಗಿ ಗನ್ಮೆನ್ಗಳಿದ್ದಿದ್ದು ನಾವು ಎಣಿಸ್ತಾ ಹೋದ್ವಿ. 1 2 3 4 5 6 7 ಗನ್ಮೆನ್ಗಳು ನಮ್ಮ ಎಣಿಕೆಗೆ ಸಿಕ್ಕರು. ಅಂದ ಹಾಗೆ ಕೆಲವರು ಕೇಳ್ಬೋದು, ಈಗೇನು ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಗನ್ಮ್ಯಾನ್ಗಳ ಅವಶ್ಯಕತೆ ಇತ್ತೇ ಅಂತ. ನೋಡ್ರಿ, ಈಗ ಸದ್ಯಕ್ಕೆ ರಾಜ್ಯದಲ್ಲಿರೋದು ಅವ್ರದ್ದೇ ಸರ್ಕಾರ. DK ಶಿವಕುಮಾರ್ ಅವರಷ್ಟೇ ಅವರೂ ಕೂಡ ಈಗ ಪ್ರಭಾವಿಗಳು. ಹಾಗಾಗಿ ಅವರ ರಕ್ಷಣೆಗೆ ಒಂದು 5-6 ಗನ್ಮ್ಯಾನ್ ಜಾಸ್ತಿ ಇದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಆದರೆ ಇವತ್ತಿಗೂ ಆ ಗತ್ತನ್ನ ಸಿದ್ದರಾಮಯ್ಯ ಅವರು ಉಳಿಸ್ಕೊಂಡು ಬಂದಿದಾರಲ್ಲ, ಅದು ದೊಡ್ಡ ವಿಷಯ. ಹಾಗಾದ್ರೆ ಈ ಒಂದು ಖಾತೆ ಹಂಚಿಕೆ ಇದೆಯಲ್ಲ, ಈ ಬಸವರಾಜ್ ಶಿವಣ್ಣನವರ್ ಮತ್ತೆ ಗಾಯತ್ರಿ ಶಾಂತೇಗೌಡ ಅವರ ಖಾತೆ ಬಗ್ಗೆ ಸಿದ್ದರಾಮಯ್ಯನವರು ಬಹಳ ಒಲವು ತೋರಿದ್ರು. ಆದರೆ ಇವತ್ತದು ಕೇಳಿದಂಥ ಪ್ರಶ್ನೆಗೆ ಅವ್ರು ಕೊಟ್ಟ ಉತ್ತರ ಎಲ್ಲರೂ ತಬ್ಬಿಬ್ಬಾಗೋಂಗೆ ಮಾಡ್ತು. ಅಲ್ರಿ, ನನ್ನೇ ನೀವು ಕೇಳ್ತಿರ್ರಿ, ನಾನು ಇಲ್ಲೊಬ್ಬ ಶಾಸಕ ಅಷ್ಟೇ, ನಿಮಗೆ ಖಾತೆ ಕೊಡಬೇಕೋ ಬೇಡವೋ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅವ್ರ ಕೋರ್ಟಲ್ಲಿ ಇದ್ದಂಥ ಬಾಲ್ನ ಎತ್ತಿ ಹೈಕಮಾಂಡ್ ಕೋರ್ಟ್ಗೆ ಎಸ್ಬಿಟ್ರು ಸಿದ್ದರಾಮಯ್ಯನವರು. ಸಹಜವಾಗಿ ಈ ಮಾತನ್ನು ಕೇಳಿಸ್ಕೊಂಡಂತಹ ಬಸವರಾಜ್ ಶಿವಣ್ಣವರ್ ಮತ್ತು ಗಾಯತ್ರಿ ಶಾಂತೇಗೌಡ ಅವರಿಗೆ ಕರೆಂಟ್ ಹೊಡೆದಂಗೆ ಆಗಿರುತ್ತೆ 80ನೇ ಸ್ವಾತಂತ್ರ್ಯೋತ್ಸವದ ದಿನ. ಇನ್ನೊಂದು ವಿಷಯಕ್ಕೆ ಬರೋದಾದ್ರೆ, ಈ ಜಮೀರ್ ಅಹಮದ್ ಇವತ್ತು ಗಮನ ಸೆಳೆದ್ಬಿಟ್ರು. ಯಾಕೆ? ಇವರನ್ನ ವಿಜಯನಗರ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಿಸಿ ಅಲ್ಲಿ ಧ್ವಜಾರೋಹಣ ಮಾಡಿ ಅಂತ CM ಲೆಟರ್ ಕೊಟ್ಟಿದ್ರು. ಆದರೆ ವಾಪಸ್ ಒಂದು ಪತ್ರ ಬರೆದಿದ್ರು ನಿನ್ನೆ. ಏನಂತ ನೋಡಿ, ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೇನೆ, ಉಪಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಾನು ಪಕ್ಷ ಸಂಘಟನೆಗೋಸ್ಕರ ಓಡಾಡ್ತಾ ಇದ್ದೇನೆ, ಅದು ಅಲ್ಲದೆ ನನಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು ಅಲ್ಲಿ ಹೋಗಿ ಧ್ವಜಾರೋಹಣ ಮಾಡೋಕ್ಕಾಗೋದಿಲ್ಲ ಅಂತ. ಈಗ ನೋಡಿದರೆ ಜಮೀರ್ ಅಹಮದ್ ಏಕಾಏಕಿ ಚಾಮರಾಜಪೇಟೆಗೆ ವೈಟ್ ಆ್ಯಂಡ್ ವೈಟಲ್ಲಿ ಬಂದು ಅದ್ಭುತವಾಗಿ ಧ್ವಜಾರೋಹಣ ಮಾಡಿ ಹೋಗಿದ್ದಾರೆ. ಸೊ ಈ ಒಂದು ವಿಚಾರವನ್ನು ನೋಡಿದಂತಹ CM ಈಗ ಏನು ಮಾಡಬೇಕು? ನಮ್ಮ ಮಾತಿಗೆ ಕಿಮ್ಮತ್ತು ಬೆಲೆ ಇಲ್ವಾ ಅಂತ ಇವ್ರ ಮೇಲೆ ಕೋಪಿಸ್ಕೊಳ್ಬೇಕೋ ಅಥವಾ ಇವರನ್ನು ಮಾತಾಡ್ಸೋದು ಬಿಡಬೇಕೋ, ಏನು ಮಾಡಬೇಕು ಅನ್ನೋದು ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಮೀರು ಒಂದು ಥರ ಮುನ್ಸ್ಕೊಂಡಿರೋ ಹೆಂಡತಿ ಥರ ಮೆಲ್ಲಗೆ ಗುಂಡುಪಿನ ಥರ ಚುಚ್ತಾ ಇದ್ದಾರೆ, ಆದರೆ ರಕ್ತ ಬರ್ತಾ ಇಲ್ಲ. ಇದಿಷ್ಟು ಇವತ್ತಿನ ವಿನೋದ ವಾರ್ತೆ. ಇಲ್ಲಿಗೆ ಮುಗಿಯಿತು.